ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಜುಶಿಕ್ತಾಸ್ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಇವತ್ತು ನಾನು ಇನ್ನೊಂದು ನಾನ್ ವೆಜ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಬಂದಿದ್ದೀನಿ. ಏನಪ್ಪ ಅದು ಅಂದರೆ ಕಲ್ಮಿ ಕಬಾಬ್. ಕಲ್ಮಿ ಕಬಾಬ್ ಯಾರಿಗೆ ತಾನೇ ಇಷ್ಟ ಆಗಲ್ಲ. ನಾವೆಲ್ಲರೂ ಹೋಟೆಲು ರೆಸ್ಟೋರೆಂಟಿಗೆ ಹೋದ್ವಿ, ನಾನ್ ವೆಜ್ ಐಟಮಲ್ಲಿ ಸ್ಟಾರ್ಟರ್ಸ್ ಅಂತ ನೋಡಿದಾಗ ಆಲ್ಮೋಸ್ಟ್ ನಾವು ಸೆಲೆಕ್ಟ್ ಮಾಡೋದು ಇದೇ ಥರ ಐಟಮ್ಸ್ಗಳನ್ನೇ. ಅದನ್ನು ಮನೇಲಿ ಹೇಗೆ ಮಾಡ್ಕೋಬೋದು ಅಂತ ನಾನು ಇವಾಗ ತೋರಿಸ್ತಾ ಇದ್ದೀನಿ. ವೆರಿ ಈಸಿ. ಹೋಟೆಲಲ್ಲಿ ಒಂದು ಕಲ್ಮಿ ಲೆಗ್ ಪೀಸಿಗೆ 100 150 ಇರುತ್ತೆ. ಅದನ್ನು ಆರಾಮಾಗಿ ನಾವು ಮನೇಲೇ ಮಾಡ್ಕೊಬೋದು ಈಸಿಯಾಗಿ. ಇಲ್ಲಿಗೆ ಆ್ಯಕ್ಚುಲಿ ಇದಕ್ಕೇನಂದರೆ 2 ಸ್ಟೆಪ್ಪಲ್ಲಿ ಮ್ಯಾರಿನೇಷನ್ ಮಾಡಬೇಕಾಗುತ್ತೆ ನಾವು ಈ ಕಲ್ಮಿ ಕಬಾಬಿಗೆ. ನಾನು ಫಸ್ಟ್ ಸ್ಟೆಪ್ ಮ್ಯಾರಿನೇಷನಲ್ಲಿ ಏನು ಮಾಡ್ತೀನಿ ಅಂದರೆ 3 ಲೆಗ್ ಪೀಸನ್ನು ತೊಗೊಂಡಿದ್ದೀನಿ. ಅದನ್ನು ನೀಟಾಗೆ ಕಟ್ಸನ್ನು ಹಾಕಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ, ನೀರೆಲ್ಲ ಬಸಿದ್ಬಿಟ್ಟು ಇಟ್ಕೊಂಡಿದ್ದೀನಿ. ಅದಕ್ಕಿವಾಗ ಟೇಸ್ಟಿಗೆ ಬೇಕಾದಷ್ಟು ಸಾಲ್ಟು, ಆಮೇಲೆ ಅರಿಶಿನ ಪೌಡ್ರು, ಒಂದು ಹಾಫಷ್ಟು ಲೆಮನ್ನು, ಮೂರನ್ನು ಹಾಕಿ ನೀಟಾಗಿ ಅದನ್ನೆಲ್ಲ ಕಡೆ ಸ್ಪ್ರೆಡ್ ಮಾಡಿ ಮ್ಯಾರಿನೇಷನ್ ಮಾಡ್ಕೊತಾ ಇದ್ದೀನಿ. ಇದು ಆ್ಯಕ್ಚುಲಿ ಫಸ್ಟ್ ಸ್ಟೆಪ್ ಮ್ಯಾರಿನೇಷನ್ ಇದು. ನೀಟಾಗಿ ಉಪ್ಪು ಹುಳಿ ಎಲ್ಲ ಹಿಡ್ಕೋಬೇಕದು. ಹಾಗಾಗಿ ಖಾರದ ಪುಡಿ ಏನೂ ಹಾಕಲ್ಲ, ಇಷ್ಟನ್ನೇ ಹಾಕಿ ಮ್ಯಾರಿನೇಷನ್ ಮಾಡೋಕ್ಕೆ ಸೈಡಲ್ಲಿ ಒಂದು 10 ನಿಮಿಷ ಇಟ್ಬಿಡ್ತೀನಿ. ಈಗ ಸೆಕೆಂಡ್ ಸ್ಟೆಪ್ ಮ್ಯಾರಿನೇಷನ್ಗೆ ಸ್ವಲ್ಪ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ ಐಟಮು. ಅದಕ್ಕೆ ಇವಾಗ ನಾನು ಫಸ್ಟಿಗೆ ಒಂದು ಬಿಸಿನೀರಿಗೆ ಒಂದು 10 ಗೋಡಂಬಿ ಹಾಕಿ ಇಟ್ಕೊತಾ ಇದ್ದೀನಿ, ನೆನಿಬೇಕದು. ಆಮೇಲೆ ಇದಕ್ಕೆ ಸ್ವಲ್ಪ ಹಂಕಡಬೇಕು, ಅಂದರೆ ಗಟ್ಟಿ ಮೊಸರು ಬೇಕಾಗುತ್ತೆ. ಮಾಮೂಲಿ ನಮ್ಮ ಪಾಕೆಟಲ್ಲಿ ಸಿಗುತ್ತಲ್ಲ ಅದೇ ಮೊಸರನ್ನೇ ಒಂದು ಟೀ ಸೋಸೋದಿರುತ್ತೆ ಸ್ಟೇನರಲ್ಲಿ ಹಾಕಿ ಇಟ್ಬಿಟ್ರೆ ಅದು ನೀರೆಲ್ಲ ಕೆಳಗಡೆ ಇಳ್ಕೊಂಡು ಮೇಲೆ ಗಟ್ಟಿದು ಮೊಸರು ಉಳ್ಕೊಳ್ಳುತ್ತೆ. ಆ ಥರ ಗಟ್ಟಿ ಮೊಸರು ಬೇಕು. ಅದನ್ನು ಒಂದು ಅರ್ಧ ಗಂಟೆ ಇಟ್ಬಿಡೋಣ. ಈಗ ಒಂದು ಅರ್ಧ ಗಂಟೆ ಆದಮೇಲೆ ಮಿಕ್ಸಿ ಜಾರಿಗೆ ನೆನೆಸಿಟ್ಕೊಂಡಿರೋಂಥ ಗೋಡಂಬಿ, ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಕೊತ್ತಂಬರಿ, ಹಾಗೆ ಒಂದು 3 ಹಸಿಮೆಣ್ಸಿನ್ಕಾಯಿಯನ್ನು ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ. ಹಾಗೆ ಮೊಸರನ್ನು ಕೂಡ ಈ ಮಿಕ್ಸಿಯಲ್ಲೇ ಆ್ಯಡ್ ಮಾಡ್ಕೊಂಬಿಡಿ. ನೆನೆಸಿಟ್ಕೊಂಡಿರ್ತೀವಲ್ಲ, ಸೋಸಿರ್ತೀವಲ್ಲ, ಅದು ತಳದಲ್ಲಿರೋ ನೀರನ್ನು ಬಿಟ್ಬಿಟ್ಟು ಮೇಲ್ಗಡೆ ಏನು ಗಟ್ಟಿರುತ್ತಲ್ಲ ಅದನ್ನೇ ಹಾಕ್ಕೊಂಡು ನೀಟಾಗಿ ಮಿಕ್ಸಿಗೆ ಮಾಡ್ಕೊಂಬಿಡಿ. ಇವಾಗ ಅದನ್ನೆಲ್ಲ ಮಿಕ್ಸಿ ಮಾಡ್ಕೊಂಡಿರೋದನ್ನು ಲೆಗ್ ಪೀಸಸ್ಗೆ ಎಲ್ಲದಕ್ಕೂ ನೀಟಾಗಿ ಅಪ್ಲೈ ಮಾಡೋಣ. ಆ ಕಟ್ಸಲ್ಲಿ ಏನಿರುತ್ತಲ್ಲ ನೀಟಾಗೆಲ್ಲ ಫಿಲ್ ಮಾಡಬೇಕು. ನೀಟಾಗಿ ಎಲ್ಲ ಕಡೆ ಫಿಲ್ ಮಾಡಿದ್ರೆ ಅದು ಟೇಸ್ಟು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಇದು ಸೆಕೆಂಡ್ ಸ್ಟೆಪ್ ಮ್ಯಾರಿನೇಷನ್ ಇದೆಯಲ್ಲ, ಈಗೆಲ್ಲ ಗರಂ ಮಸಾಲೆ ಐಟಮ್ಸು ಆಮೇಲೆ ಏನೇನು ಬೇಕು ಎಲ್ಲ ಐಟಮ್ಸನ್ನ ನಾವು ಇದೇ ಟೈಮೇ ಆ್ಯಡ್ ಮಾಡಬೇಕಾಗುತ್ತೆ. ಆಮೇಲೆ ಏನಂದರೆ ಇದು ಇನ್ಸ್ಟೆಂಟಾಗಿ ಆಗಲ್ಲ. ಇನ್ಸ್ಟೆಂಟಾಗಿ ಮಾಡ್ಕೋಬೇಕು ಅನ್ನೋರಿದ್ರೆ ನಿಜವಾಗ್ಲೂ ಇದನ್ನು ಟ್ರೈ ಮಾಡಬೇಡಿ. ಯಾಕಂದರೆ ಇದನ್ನು ಮ್ಯಾರಿನೇಷನ್ ಮಾಡಿ ಸ್ವಲ್ಪ ಟೈಮ್ ಇಡಬೇಕಾಗುತ್ತೆ ಫ್ರಿಜ್ಜಲ್ಲಿ. ಒಂದು 3 ಅವರ್ಸು ಇಡಬೇಕು, ಮಿನಿಮಮ್ 1 ಅವರ್ ಆದ್ರೂ ಇಡಬೇಕಾಗುತ್ತೆ. ಇವಾಗ ಅದು ಕಲಸಾದ್ಮೇಲೆ ಖಾರಕ್ಕೆ ಬೇಕಾದಷ್ಟು ಖಾರದ ಪೌಡ್ರು, ಆಮೇಲೆ ಗರಂ ಮಸಾಲೆ, ಧನಿಯಾ ಪೌಡ್ರು. ಆ್ಯಕ್ಚುಲಿ ಅದು ಹೋಮ್ ಮೇಡು, ನಾನು ಮನೇಲೇ ಮಾಡ್ಕೊಂಡಿರೋದು. ಗರಂ ಮಸಾಲೆ ಪ್ಲಸ್ಸು ಧನಿಯಾ ಪೌಡ್ರ್ 2 ಇದೆ. ಆಮೇಲೆ ಜೀರಿಗೆ ಪೌಡರು 3 ಹಾಕ್ಕೊಂಡು ಮತ್ತೆ ಅದು ನೀಟಾಗಿ ಎಲ್ಲ ಕಡೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಆ್ಯಕ್ಚುಲಿ ಇದು ಮ್ಯಾರಿನೇಷನ್ ಏನಂದರೆ ಇದು ಮಾಡಾದಮೇಲೆ ಇದು ಪೂರ್ತಿ ಅಪ್ಲೈ ಮಾಡ್ಕೊಂಡಾದಮೇಲೆ ನಾನೊಂದು 3 ಅವರು ಫ್ರಿಜ್ಜಲ್ಲಿ ಇಡ್ತಾಯಿದ್ದೀನಿ. ಆಮೇಲೆ 3 ಅವರ್ಸ್ ಆದಮೇಲೆ ತೆಗೆದ್ಬಿಟ್ಟು ಒಂದು ಪ್ಯಾನನ್ನು ತೊಗೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ನಾನ್ ಸ್ಟಿಕ್ಕನ್ನೇ ತೊಗೊಳ್ಳಿ. ಗ್ರಿಲ್ ಪ್ಯಾನ್ ಇತ್ತಂದರೆ ಇನ್ನೂ ಚೆನ್ನಾಗಿ ಆ್ಯಕ್ಚುಲಿ, ಬಟ್ ಇದರಲ್ಲೂ ಮಾಡ್ಕೊಬೋದು. ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಕಾದ್ಮೇಲೆ 3 ಲೆಗ್ ಪೀಸಸನ್ನು ನೋಡಿ 1 ಬೈ 1 ಈ ಥರ ಹಾಕ್ತಾಯಿದ್ದೀನಿ. ಅದು ಏನಂದರೆ ಪದೇ ಪದೇ ಟರ್ನ್ ಮಾಡೋಕ್ಕೆ ಹೋಗಬೇಡಿ ಲೆಗ್ ಪೀಸನ್ನು. ಒಂದು ಕಡೆ ಬೇಯ್ದಿದೆ ನೀಟಾಗಿ, ಅದೆಲ್ಲ ಬೆಂದಿದೆ ಅಂದಮೇಲೆ ಒಂದು ಸಲ ಟರ್ನ್ ಮಾಡ್ಕೊಳ್ಳಿ ಅದನ್ನು. ಮತ್ತು ಆ ಸೈಡು ಕೂಡ ಬೇಯೋದಕ್ಕೆ ಸ್ವಲ್ಪ ಟೈಮ್ ಬಿಟ್ಬಿಟ್ಟು ಮತ್ತೆ ನೆಕ್ಸ್ಟ್ ಟರ್ನ್ ಮಾಡ್ಕೊಳ್ಳಿ. ಪದೇ ಪದೇ ಈಗ ಚಿಕನ್ ಮಾಡೋ ಥರ ಮಾಡ್ತೀವಲ್ಲ ಹಾಗೆಲ್ಲ ಮಾಡೋಕ್ಕೆ ಹೋಗಬೇಡಿ. ನೀಟಾಗಿ ಬೆಂದಾದಮೇಲೆ ಒಂದು ಮುಕ್ಕಾಲು ಬೇಯಿಸ್ಕೊಳ್ಳಿ, ಪೂರ್ತಿನೂ ಬೇಯಿಸ್ಕೊಬೇಡಿ. ಮುಕ್ಕಾಲು ಬೇಯಿಸ್ಕೊಂಡಾದ್ಮೇಲೆ ಈಗ ರೊಟ್ಟಿ ಬೇಯಿಸೋದಕ್ಕೆ ಎಲ್ಲರ ಮೇಲೆ ಈ ಥರ ಒಂದು ವೈರ್ದು ಇರುತ್ತಲ್ಲ, ಅದನ್ನು ತೊಗೊಂಡು ಈಗ ತಂದೂರಿ ಎಫೆಕ್ಟ್ ಕೊಡಲಿಕ್ಕೆ ಅಂತೇಳಿ ನಾನು ಫೈನಲಾಗಿ ಸ್ವಲ್ಪ ಅದನ್ನು ರೋಸ್ಟ್ ಮಾಡ್ಕೊತಾ ಇದ್ದೀನಿ, ಬಿಸಿ ಮಾಡ್ಕೊತಾ ಇದ್ದೀನಿ ಅದನ್ನು ನಾನು. ಸ್ವಲ್ಪ ಕಪ್ ಆಗಬೇಕು, ಆವಾಗಲೇ ಟೇಸ್ಟು ಚೆನ್ನಾಗಿರುತ್ತೆ. 3 ಪೀಸಸನ್ನು ಮಾಡಿಟ್ಕೊಳ್ಳಿ. ನಿಮ್ಮ ಮನೇಲಿ ಇದ್ದರೆ ಲಾಸ್ಟಿಗೆ ನಿಮ್ಗೆ ಸ್ವಲ್ಪ ಬಟರನ್ನು ಹಾಕ್ಕೊಳ್ಳಿ, ಅವಾಗ ಇನ್ನೂ ಟೇಸ್ಟು ಚೆನ್ನಾಗಿರುತ್ತೆ. ನೋಡಿ ಸಖತ್ತಾಗಿ ಬಂದಿದೆ ಕಲ್ಮಿ ಕಬಾಬು ವಿತ್ ತಂದೂರಿ ಎಫೆಕ್ಟ್ ಕೊಟ್ಟಿರೋದಕ್ಕೆ ಘಮ ಘಮ ಅಂತ ಇದೆ. ಟೇಸ್ಟ್ ಮಾತ್ರ ಆಸಮ್ ಆಗಿರುತ್ತೆ. ನಾವು ರೆಸ್ಟೋರೆಂಟಲ್ಲಿ ಹೇಗೆ ತಿಂತೀವಲ್ಲ ಹಾಗೆ ಟೇಸ್ಟ್ ಬರುತ್ತೆ. ನಾನು ಹೇಳೋಂಥ ಪ್ರತಿ ಮೆಥಡ್ನು ಫಾಲೋ ಮಾಡಿ, ಸೇಮ್ ಹಾಗೇ ಇರುತ್ತೆ ನಿಮಗೆ. ಥ್ಯಾಂಕ್ ಯು.